ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಸಾಕಷ್ಟು ಬಾರಿ ನಾನು ಬೆಟ್ಟದ ಶಂಕರಪ್ಪ ಅವರ ಒಂದು ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ. ಸೊ ಇಲ್ಲಿ ನಮಗೇನಾಗುತ್ತೆ ಅಂದರೆ ಸಾಕಷ್ಟು ಜನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ನನಗೆ ಉತ್ತರ ಕೊಡೋಕ್ಕೆ ಆಗಲ್ಲ, ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾನು ನಮ್ಮ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿ ಬೆಟ್ಟದ ಶಂಕರಪ್ಪ ಅವರ ಸಂಪೂರ್ಣವಾದ ಡೀಟೇಲ್ಸನ್ನು ಹಾಕಿರ್ತೀನಿ. ಅವರಿಂದ ಏನೆಲ್ಲ ಪ್ರಯೋಜನ ಇದೆ, ಅವರಿಂದ ಏನೆಲ್ಲ ಒಳಿತಾಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಹಲವಾರು ಜನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಆಗಿರ್ತಕ್ಕಂಥದ್ದು, ಮಕ್ಕಳನ್ನು ಕರ್ಕೊಂಡ್ಬಂದು ತೊಟ್ಟಿಲು ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ. ಸೊ ನನಗೆ ತಿಳಿದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೋ ಅವರು ಒಂದಷ್ಟು ಮಾಹಿತಿಗಳನ್ನು ತಮಗೆ ಸಲ್ಲಿಸ್ತಾರೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಗುರುಗಳೇ ನಮಸ್ತೆ. ಈಗಾಗಲೇ ಗುರುಗಳೇ ಏನಾಗಿದೆ ಗೊತ್ತಾ? ನಮಸ್ತೆ. ಇದು ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟದ ಶಂಕರಪ್ಪ ಅಂತ ವಿಶೇಷವಾದ ನಮಸ್ಕಾರ. ಗುರುಗಳೇ ಒಂದು ಪ್ರಶ್ನೆ ಏನು ಗೊತ್ತಾ? ಈಗ ನಾನು ಬೆಟ್ಟದ ಶಂಕರಪ್ಪ ಅವ್ರ ಮನೇನ ಒಂದು ಪರಿಚಯ ಮಾಡಿಕೊಟ್ಟಿರ್ತೀನಿ. ದೊಡ್ಡಲತ್ತೂರು ಗ್ರಾಮ ಹಿಂಗದೆ ಮಕ್ಕಳಿದ್ದದವ್ರು ಬಂದು ಸಾವಿರಾರು ಮಕ್ಳುಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸಾಕಷ್ಟು ವಿಡಿಯೋ ಹಾಕಿರ್ತೀನಿ. ಇಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಕೇಳೋದು ಪ್ರಶ್ನೆನೇ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೊಂದಷ್ಟು ಉತ್ತರ ಸಿಗಲಿ ಅಂತ ನನ್ನ ಒಂದು ಇದು. ಗುರುಗಳ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈಗ ಮಕ್ಕಳಿಲ್ದಿರೋರಿಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗೋಗಿದೆ. ನಮ್ಮ ಚಾನಲ್ ಮೂಲಕ ಸಾಕಷ್ಟು ಜನ, ಲಕ್ಷಾಂತರ ಜನ ವೀಕ್ಷಣೆ ಮಾಡೋರೆ. ಇದು ಹೇಗೆ ಸಾಧ್ಯ? ಪ್ರಶ್ನೆ ಯಾವ ಥರ ಇದನ್ನು ನೀವು ಅವ್ರಿಗೆ ಏನು ಔಷಧಿ ಕೊಡ್ತೀರಾ, ಏನು ಮಾಡ್ತೀರಾ, ಯಾವ ರೀತಿ ಅವ್ರನ್ನ ಮಕ್ಕಳಾಗಿ ಬರ್ತಾರೆ, ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ? ಹೇಳಿ. ಎಲ್ರಿಗೂ ಮೂಡೋ ಪ್ರಶ್ನೆ ಇದೊಂದೇ. ಖಂಡಿತ ಹೆಂಗ್ ಮೂಡಿದ್ಯೋ ಪ್ರತಿಯೊಂದು ಜನಕ್ಕೂ ಮೂಡೋ ಪ್ರಶ್ನೆ ಇದೆ. ಇದು ಯಾವ ತರ ಸಾಧ್ಯ? ಇವ್ರು ಏನು ಗಿಡಮೂಲಿಕೆ ಕೊಡ್ತಾರ, ಇಲ್ಲ ದೇವರು ಪವಾಡದಿಂದ ಇದಾಗ್ತಾ ಇದೆಯಾ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗತ್ತೆ. ಯಾಕಂದ್ರೆ ಇದು ಎರಡೂ ಇದೆ. ಇಲ್ಲಿ ಗಿಡಮೂಲಿಕೆನೂ ಇದೆ, ದೇವರು ಪವಾಡನೂ ಇದೆ. ಎರಡೂ ಸಂಬಂಧಪಟ್ಟಂಗೆ ಇಲ್ಲಿ ಮಕ್ಕಳಾಗ್ತಾ ಇರೋದು. ಅದು ಒಂದು ಮಕ್ಕಳಲ್ಲ, 2 ಮಕ್ಕಳಲ್ಲ, ಸಾವಿರಾರು ಮಕ್ಕಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಬಂದು. 3 ತಿಂಗಳಿಗೊಂದ್ಸೊಮ್ಮೆ ನಾವು ಇಲ್ಲಿ ಮಕ್ಕಳ ತೊಟ್ಲು ಪೂಜೆ ಅಂತ ಮಾಡ್ತೀವಿ. ಆವಾಗ 100 ಮಕ್ಕಳು ಎತ್ಕೊಬರ್ತಾರೆ ಒಂದೊಂದ್ಸತಿಗೆ. 3 ತಿಂಗಳಿಗೊಂದ್ಸರಿ ನಾವು ವಿಡಿಯೋಗಳನ್ನ ಅದೇ ಸ್ವಲ್ಪ ಆಗ್ತಾ ಇರ್ತೀವಿ, ಸ್ವಲ್ಪ ಹಾಕೋದೇ ಇಲ್ಲ, ದೂರದಿಂದ ಮಕ್ಕಳು ಬರೋದು ಇದನ್ನು ಮಾಡ್ತಾ ಇದೀವಿ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ಜನಗಳಿಗೆ ಒಂದು ಕನ್ಫ್ಯೂಜು. ಅಲ್ಲಿ ಹೋದ್ರೆ ಆಗುತ್ತಾ, ಆಗಲ್ವಾ? ಇವ್ರು ಏನ್ ಮಾಡ್ತಾ ಇದ್ದಾರೆ? ನಾವೆಲ್ಲ ಕಡೆ ನೋಡಿದೀವಿ, ಎಲ್ಲ ಹಾಸ್ಪಿಟಲ್ ನೋಡಿದೀವಿ, ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀವಿ. ಹಾಸ್ಪಿಟಲ್ಗೆ 10 ವರ್ಷ 15 ವರ್ಷ 20 ವರ್ಷ ಸುತ್ತಿದೀವಿ. ಇವಾಗ 20 ವರ್ಷ ಆಗೋಯ್ತು, ಇನ್ಯಾವ ಮಗು ಆಗುತ್ತೆ, ಮದುವೆ ಆಗ 15 ವರ್ಷ ಆಗೋಯ್ತು, ಬಿಟ್ಬಿಡ್ರಿ ಅಂತ ಇರ್ತಾರಲ್ಲ, ಅಂಥವ್ರು ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ಬರೋ ಜನಕ್ಕೆ ನಾನು ಹೇಳೋದು ಒಂದೇ ಮಾಹಿತಿ, ಇಲ್ಲಿ ಬಂದ್ರೆ ನಿಮ್ಮ ನಂಬಿಕೆ, ನಂಬಿಕೆ ನನಗೆ ಹೋಗುತ್ತೆ, ಆಗುತ್ತೆ. ಮನುಷ್ಯನಿಗೆ ಹಠ ಅನ್ನೋದು ಇರಬೇಕು. ನಾನು ಬದುಕ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇವತ್ತು ಇಲ್ಲಿ ಬರೋರು ಭಗವಂತನ ಇಚ್ಛೆನಲ್ಲಿ ಬಂದು ನಾವಿಲ್ಲಿ ಗಿಡಮೂಲಿಕೆ ಔಷಧಿನ ಕೊಟ್ಟು ಆ ಭಗವಂತನ ಪವಾಡದಲ್ಲಿ ನಿಮ್ಗೆ ಇಲ್ಲಿ ನಾವು ಆ ಸಿದ್ದಪ್ಪಾಜಿ, ಮಕ್ಕಳೇಶ್ವರ, ಮಹದೇಶ್ವರ, ನಮ್ಮ 3 ದೇವರನ್ನು ಕೂಡ ನಾವು ಅಭಿಷೇಕ ಮಾಡಿ ವಿಗ್ರಹಗಳಿಟ್ಟು ಅವ್ರಿಗೆ ಪೂಜೆ ಮಾಡಿಕೊಟ್ಟಾಗ ಅವ್ರಿಗೆ ವರ್ಷ ತುಂಬ ಅಷ್ಟಲ್ಲಿ ಮಗು ಆಗುತ್ತೆ. ಅವ್ರಿಗೆ ಹೇಳ್ತೀವಿ ನೇಮ ಹಿಂಗೆ ಇರಬೇಕು, ಇಷ್ಟೇ ದಿನ ಪೂಜೆ ಮಾಡಬೇಕು, ಇದೇ ಥರ ಔಷಧಿ ತಗೋಬೇಕು ಅಂತ ಹೇಳ್ತೀವಿ. ಆ ನಿಯಮನ ಉಲ್ಲಂಘನೆ ಮಾಡದೆ ಅವರು ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ವರ್ಷ ತುಂಬ ಅಷ್ಟೊಂದು ಮಗು ಆಗುತ್ತೆ. ಇಲ್ಲಿ ಎದೆನಲ್ಲಿ ಆತ್ಮದಲ್ಲಿ ನಿಜ ಅನ್ನೋದು ಇರಬೇಕು, ನನಗೆ ಸತ್ಯ ಅನ್ನೋದು ಸತ್ಯವಾದ ಪೂಜೆ ಏನೇನು ಇರಬೇಕು. ಇಲ್ಲಿ ಅಪನಂಬಿಕೆ ಇಟ್ಕೊಂಡು ಏನೋ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಯಾವ ಕಾರಣಕ್ಕೂ ಆಗಲ್ಲ, ನಿಮಗೆ ಮಗು ಹಾಕ್ಲಾಗೋದಲ್ಲ, ನಿಮ್ಗೆ ದೇವರು ಕೂಡ ಸೆಮ್ಸಲ್ಲ. ಖಂಡಿತ ಕೂಡ ಒಂದು ಸೆಮೆ ಅನ್ನೋದು ಇರುತ್ತೆ, ಆತ್ಮದಲ್ಲಿ ನಿಜ ಅನ್ನೋದು ಇರುತ್ತೆ. ಇಲ್ಲಿ ಪಾವಾಡನೇ ಮುಖ್ಯ. ಖಂಡಿತ ಇಲ್ಲಿ ಆ ಮಾಯಿಗಾರರು ಇಲ್ಲಿ ಕೊಡ್ತಾರಂತ ಶಕ್ತಿನಲ್ಲಿ. ಸಮಸ್ಯೆ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಬರ್ತಾರೆ, ಸ್ವಾಮಿ ನಮ್ಗೆ 5 ವರ್ಷ ಆಯ್ತು ಮಕ್ಕಳಿಲ್ಲ, 10 ವರ್ಷ ಆಯ್ತು ಮಕ್ಕಳಿಲ್ಲ, ಎಲ್ಲ ಹಾಸ್ಪಿಟ್ಲು ಸುತ್ತದು. ಯಾವ ಹಾಸ್ಪಿಟ್ಲ್ಗೆ ಹೋದ್ರು ಕೂಡ ನಮ್ಗೆ ಪಿಶುವಡಿ ಮೊದಲೇದಿದೆ, ಹೆಣ್ಣು ಮಕ್ಕಳಿಗೆ ಪಿಶುವಡಿ ಪ್ರಾಬ್ಲಮ್. ಪಿಶುವಡಿ ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗಿದ್ರು ಕೂಡ ಮೊದಲೇದು ಪಿಶುವಡಿ ಅಂದ್ರೆ ಮುಟ್ಟು ಕರೆಕ್ಟಾಗಿ ಆಗಲ್ಲ. 3 ತಿಂಗಳಿಗೋ 4 ತಿಂಗಳಿಗೋ 5 ತಿಂಗಳಿಗೋ ಆಗೋದು. ಮಾತ್ರೆ ತಗೊಂಡ್ರೆ ಮಾತ್ರ ಮುಟ್ಟಾಗ್ತದೆ, ಆಗೋದೇ ಇಲ್ಲ. ಸ್ವಲ್ಪ ಹೆಣ್ಮಕ್ಳು ಕೇಳಕ್ಕೆ ಹೋದ್ರೆ ಹಾಸ್ಪಿಟ್ಲಲ್ಲಿ ನಿಮಗೆ ಎಕ್ಸ್ರೇ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದ್ರೆ ಗರ್ಭಕೋಶದಲ್ಲಿ ನೀರು ತುಂಬಿಕೊಂಡೈತೆ, ನೀರಿನ ಗುಳ್ಳೆ ಐತೆ, ಅದನ್ನು ಕ್ಲೀನ್ ಮಾಡಬೇಕು, ಆಪ್ರೇಷನ್ ಮಾಡಬೇಕು, ಟ್ರೀಟ್ಮೆಂಟ್ ತೊಗೋಬೇಕು. ಇನ್ನೂ ಸ್ವಲ್ಪ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಗೆಡ್ಡೆಗಳು ಕಟ್ಕೊಬಿಟ್ಟೈತೆ, ಅದನ್ನು ರಿಮೂವ್ ಮಾಡಿದ್ರೆ ಮಗು ಆಗುತ್ತೆ ಅಂತಾರೆ. ಇನ್ನೂ ಸ್ವಲ್ಪ ಹೆಣ್ಮಕ್ಳಿಗೆ ನಿಮಗೆ ಗರ್ಭಕೋಶ ಚಿಕ್ಕದಿದೆ, ಅದರಿಂದ ನಿಮಗೆ ಸಮಸ್ಯೆ ಹಿಂಗಾಗ್ತೈತೆ, ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಹೆಣ್ಮಕ್ಳಿಗೆ ಇಲ್ಲ, ನಿಮ್ಗೆ ಎಗ್ಗು ಕ್ವಾಲಿಟಿ ಬರ್ತಾ ಇಲ್ಲ ಗರ್ಭದಿಂದ, ಮೊಟ್ಟೆ ಅಂತೀವಿ, ಅದು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಹೆಣ್ಮಕ್ಳಿಗೆ ನಿಮಗೆ ಟ್ಯೂಬ್ ಬ್ಲಾಕ್ ಆಗಿದೆ,
ಅದರಿಂದ ನಿಮಗೆ ಸಮಸ್ಯೆ ಹಿಂಗೆ ಆಗ್ತಾಯಿದೆ. ಟ್ಯೂಬ್ ಕ್ಲೀನ್ ಮಾಡಿಸ್ಬೇಕು ಅಂತಾರೆ. ಮದುವೆಗಿಂತ ಮೊದಲೇ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರ್ತೀರಾ. ಮದುವೆ ಆದಮೇಲೆ ನಿಮಗೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ ಗಂಡ ಹೆಂಡತಿ ಸೇರಿದ ಮೇಲೆ. ಆವಾಗ ನಿಮ್ಗೆ ಮುಟ್ಟು ಡೇಟ್ ಸಿಗಲ್ಲ, ಟೈಮಿಂಗ್ ಸಿಗಲ್ಲ, ಹೊರಟೋಗುತ್ತೆ ಬೇರೆ ಕಡೆ. ಒಂದೊಂದು ಟೈಮಲ್ಲಿ ಇವಾಗ 10ನೇ ತಾರೀಕು ಆಗೋರು 5ನೇ ತಾರೀಕು ಬರ್ತಾರೆ, 5ನೇ ತಾರೀಕು ಆಗೋರು 8ನೇ ತಾರೀಕು ಬರ್ತಾರೆ. ಇದು ಯಾವ ಟೈಮು ಏನೇ ಗೊತ್ತಿರಲ್ಲ. ಇಷ್ಟೆಲ್ಲ ಸಮಸ್ಯೆ ಇರುತ್ತೆ. ಇಷ್ಟೆಲ್ಲ ಸಮಸ್ಯೆ ಗರ್ಭಕೋಶದಲ್ಲಿ ನಿಮ್ಗೆ ಇದ್ದು ಕೂಡ ಒಬ್ರು 2 ತಿಂಗಳು 1.5 ತಿಂಗಳು ಪ್ರೆಗ್ನೆನ್ಸಿ ಆಯ್ತಾರೆ, 2 ತಿಂಗಳು ಆದ್ಮೇಲೆ ಚೆನ್ನಾಗಿದೆ ಅಂತಾರೆ. ತಿರುಗಿ 2ನೇ ಸ್ಕ್ಯಾನಿಂಗ್ ಮಾಡಿಸೋಷ್ಟರಲ್ಲಿ ಮಗು ಹಾರ್ಟ್ಬೀಟ್ ಬರ್ತಾಯಿಲ್ಲ, ತೆಗೆಸ್ಬಿಡಿ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಹೆಣ್ಮಕ್ಳು ಮಗು 2 ತಿಂಗಳಾಗ ಅಷ್ಟರಲ್ಲಿ ಪ್ರೆಗ್ನೆನ್ಸಿಯಿಂದ ಟ್ಯೂಬ್ಗೆ ಜರುಗ್ಬಿಡ್ಬೇಕು. ಟ್ಯೂಬಿಂದ ಇಲ್ಲಿಗೆ ಗರ್ಭಕ್ಕೆ ಜರುಗ್ಕೋಬೇಕು. ಜರುಗೋದೇ ಇಲ್ಲ, ಟ್ಯೂಬಲ್ಲೇ ಬೆಳವಣಿಗೆ ಆಗುತ್ತೆ. ಅವಾಗ ಎಷ್ಟೋ ಹೆಣ್ಮಕ್ಳಿಗೆ ಟ್ಯೂಬ್ನೇ ರಿಮೂವ್ ಮಾಡಿಬಿಡ್ತಾರೆ. 2 ಟ್ಯೂಬಲ್ಲಿ ಒಂದೇ ಟ್ಯೂಬು ಇದ್ದದ್ದು ಗೊಂದಲಕ್ಕೆ ಅವರು ಒಳಗಾಗ್ತಾರೆ. 2 ಟ್ಯೂಬಲ್ಲಿ ಒಂದೇ ಟ್ಯೂಬ್ ಇರೋದು ಹೊರಟಾಯ್ತಲ್ಲಪ್ಪ ಅಂತ. ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ಇದ್ರೂ ಕೂಡ ಒಬ್ಬೊಬ್ರು ನೋಡಿ ಒಂದೇ ಮಗು ಆಗೋದು ಮದುವೆ ಆದಾಗ, ತಿರುಗಿ 2ನೇ ಮಗು ಆಗೋದೇ ಇಲ್ಲ. 10 ವರ್ಷ ಆದರೂ ಹಾಸ್ಪಿಟಲ್ ಸುತ್ತಾ ಇರ್ತಾರೆ, ಒಂದು ಮಗೇನೇ ಇರಪ್ಪ ನಮ್ಗಿರೋದು, ಮಗು ಬೇಕು ಅಂತ. ಇಷ್ಟು ಸಮಸ್ಯೆಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಐತೆ ಅಂತ ಹೇಳಕ್ಕಾಗಲ್ಲ. ಗಂಡು ಮಕ್ಕಳಲ್ಲೂ ಕೂಡ ಫರ್ಮ್ ಕೌಂಟಿಂಗ್ ಸ್ಪೀಡ್ ಲಿಮಿಟೆಡ್ ಅಂತಾರೆ ಹಾಸ್ಪಿಟ್ಲಲ್ಲಿ. ಫರ್ಮ್ ಅಂದ್ರೆ ನಮ್ಮ ಅದನ್ನು ಮೊಸರು ತಿಳಿ ಮಜ್ಜಿಗೆ ತಿಳಿ ಅಂತೀವಿ. ಅದನ್ನ ಗಂಡ ಹೆಂಡತಿ ಸೇರಿದಾಗ ಆ ತಿಳಿನಲ್ಲಿ ಕ್ವಾಲಿಟಿ ಇರಬೇಕು. ಫರ್ಮಲ್ಲಿ ಕ್ವಾಲಿಟಿ ಇದ್ದಾಗ ಅದು ಬೇಗ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ಅದು ಕ್ವಾಲಿಟಿ ಇಲ್ಲ ಅಂದರೆ ಮಕ್ಕಳಾಗಲ್ಲ. ಆಮೇಲೆ ಇನ್ನೊಂದು ಸ್ಪೀಡ್ ಲಿಮಿಟೆಡ್, ಗರ್ಭಕ್ಕೆ ಟಚ್ ಆಗುವಂಥ ಸ್ಪೀಡ್ ಇರಬೇಕು ಗಂಡು ಮಕ್ಳ ಹತ್ರ. ಅದು ಸ್ಪೀಡ್ ಇಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತೆ. ಆಯ್ತಾ? ಈ ತರ ಸಮಸ್ಯೆಗಳಿಗೆಲ್ಲ ಉಂಟಾಗುತ್ತೆ. ಈ ರೀತಿ ಏನೆಲ್ಲ ಸಮಸ್ಯೆಗಳಿದೆ ಅವ್ರದ್ದು ಒಂದು ದೇಹಕ್ಕೆ ಸಂಬಂಧಪಟ್ಟಾಗೆ. ಹೌದು ಅಲ್ವರ? ಆಮೇಲೆ ಈ ಔಷಧಿ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಜನಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ, ಹೊಂದ್ಕೊಳ್ಳಲ್ಲ. ಆಮೇಲೆ ಬ್ಲಡ್ ಗ್ರೂಪ್ ಅಲ್ಲಿ ಒಂದೇ ಬ್ಲಡ್ ಗ್ರೂಪ್ ಇರ್ತದೆ ಇಬ್ಬರದುವೆ, ಆ ತರ ಸಮಸ್ಯೆಗಳು ಇರುತ್ತೆ. ಆಮೇಲೆ ನಾನು ಔಷಧಿ ಕೊಟ್ಟಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ, ಇದ್ರ ಪತ್ತೆ ಇರಬೇಕು, ಇದು ಕುಡಿಬೇಡ್ದು, ಇದು ತಿನ್ಬೇಡ್ದು ಅಂತ ಹೇಳಿ ಕಳಿಸ್ತೀವಿ. ಅವ್ರು ಅಂತ ಪಾಲನೆ ಮಾಡಲ್ಲ. ಆಮೇಲೆ ಗಂಡು ಮಕ್ಕಳು ನೋಡಪ್ಪ ಈ ಔಷಧಿ ಕುಡಿಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಕುಡಿಬೇಡ್ದು, ಅವರು ಸೇವನೆ ಮಾಡ್ಬಿಡ್ತಾರೆ. ಅದು ಇದು ಮಧ್ಯಾಹ್ನಕ್ಕೂ ಸೇವನೆ ಮಾಡಿದಾಗ ಅದು ಔಷಧಿ ಹಿಡಿಯಲ್ಲ, ಮದ್ಯಪಾನ ಮಾಡಿದ್ರೆ ಸಮಸ್ಯೆಗಳೈತೆ. ಆಯ್ತಾ? ಈ ತರ ಎಲ್ಲದಕ್ಕೂ ಅಷ್ಟೇ ಎಲ್ಲಾ ಸಮಸ್ಯೆಗಳು ಹೇಳ್ತೀನಿ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ನಮ್ಮ ಇದಕ್ಕೆ ನಿಮ್ಮ ನಂಬಿಕೆ, ನಿಮ್ಮ ಆಯ್ತಾ? ಸ್ವಾಮಿ ಮಾದೇಶ್ವರ, ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಬರೋರ್ಗೆಲ್ಲ ಭಾಗ್ಯ ಕೊಡಲ್ಲ ಮಾದಪ್ಪ. ಅವ್ರ ನಂಬಿಕೆ ಮೇಲೆ ಅವ್ರು ತಗೊಂಡು ಹೋಗ್ತಾನೆ. ಅದೇ ತರ ನಂಬಿದವ್ರಿಗೆ ಮಾದಪ್ಪ, ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕ ಆಡುವಂತ ಸಿದ್ದಯ್ಯ ಸ್ವಾಮಿ. ಆ ಭಗವಂತ ತುಂಬಿ ತುಳುಕ ಆಡ್ತಾನೆ. ಆತರ ನೆಂಬುದವ್ರಿಗೆ ಮಾತ್ರ ಖಂಡಿತ ಅಲ್ಲ ಆಗತ್ತೆ. ನೀವು ಆದಷ್ಟು ನೋಡಿರ್ಬೋದು, ಇಲ್ಲಿ 100 ಜನ ಮಕ್ಳು ಎತ್ಕ ಬರ್ತಾರೆ, 1000 ಆಗಿರೋರು ಇಂಥವ್ರು ಅಂತೀರಾ. ಹಾಸ್ಪಿಟಲ್ ಅಲ್ಲಿ ನಿಮ್ ಮಕ್ಳೇ ಆಗಲ್ಲ ಅನ್ನೋದು 10 ವರ್ಷ 15 ವರ್ಷ 20 ವರ್ಷ, ಇಲ್ಲಿ 55 ವರ್ಷ ದಾಖಲೆ ಆಗಿದ್ದಾರೆ. 55 ವರ್ಷ ಏಜ್ ಆಗಿದೆ ಎಮ್ಮನಿಗೆ, ಅವ್ರಿಗೂ ಕೂಡ ಮಗು ಆಗಿದೆ. 55 ವರ್ಷ ಅವ್ರಿಗೆ ಪುರಾವೆ ಇದೆ. ರಾಮನಗರದವರು ಮೊನ್ನೆ ಒಬ್ರು ಚಾಮರಾಜನಗರದಿಂದ ಬಂದಿದ್ರು, 21 ವರ್ಷ. ಆ ಅಮ್ಮನಿಗೆ 48 ವರ್ಷ. ಅವ್ರಿಗೂ ಕೂಡ ಇವಾಗ ಮಗುವಾಗಿ ಬಂದು ಹೋದ್ರು. ಅಲ್ಲ ಗುರುಗಳೇ, 55 ವರ್ಷದವ್ರಿಗೆ ಮಗು ಆಗಿದೆ. ಇಲ್ಲಿ ಏನ್ ಗೊತ್ತಾ ಪವಾಡ, ಇಲ್ಲಿ ಔಷಧಿ ಗಿಡಮೂಲಿಕೆ. ಗುರುಗಳೇ, ನೀವು ಗಿಡಮೂಲಿಕೆ ಔಷಧಿ ಕೊಡ್ತೀರಾ, ಓಕೆ. ಅದ್ರ ಜೊತೆಗೆ ಈ ದೇವ್ರ ಪವಾಡ ಏನು? ದೇವ್ರ ಪವಾಡ ಅಂದ್ರೆ ಹೆಂಗೆ? ಈಗ ನೀವು ಹೇಳ್ತೀರಾ ಮಾದೇಶ್ವರರು, ಮಕ್ಕಳೇಶ್ವರರು, ಸಿದ್ದಪ್ಪಾಜಿ, 3 ದೇವ್ರ ಪವಾಡ ಅಂದ್ರೆ ಏನು? ಈಗ ಅವರ ಒಂದು ಸಂಸಾರದಲ್ಲಿ ಏನಾದ್ರು ದೋಷಗಳಿದ್ರೆ ಅದಕ್ಕೆ ಪರಿಹಾರನ ಹೆಂಗೆ? ದೋಷಗಳು ಪರಿಹಾರ ಏನಿಲ್ಲ. ಮಕ್ಕಳಿಲ್ಲ ಅನ್ನೋರಿಗೆ ಆ 3 ದೇವರು ಪವಾಡ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊ ಬಂದಿರೋದು. ಆ ಘಟನೆ 300-400 ವರ್ಷಗಳಿಂದ ಆ ದೇವ್ರನ್ನ ಇಟ್ಟು ನಾವು ಲಿಂಗಗಳನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿ ಕೊಟ್ಟಾಗ ಅವ್ರಿಗೆ ಮಕ್ಕಳಾಗುತ್ತೆ. ಅಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಅದರಲ್ಲಿದೆ. ಆಮೇಲೆ ನೀವು ಬಂದಂತಹ ಮಕ್ಕಳುಗಳಿಗೆ ಪ್ರತಿಯೊಬ್ರು ಆ ಮಗುವಿನ ತಲೆ ಮೇಲೆ ಒಂದು ಏನೋ ಒಂದು ಇದನ್ನ ಮಾಡ್ತೀರಾ, ನಾನು ನೋಡಿದ್ದೀನಿ ಪೂಜೆಗಳಲ್ಲಿ. ತಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ. ಅದೇ ಮಕ್ಕಳೇಶ್ವರನ ಪವಾಡ. ಅಲ್ಲಿ ಅದನ್ನ ಕೊಟ್ಟದ್ದು ಅದು ತಾತ ನಮ್ಮ ಅಜ್ಜರು, ನಮ್ಮ ಪೂರ್ವಿಕರು, ಋಷಿ ಮುನಿಗಳು ಅದು ಕೊಟ್ಟಂತದ್ದು. ಋಷಿ ಮುನಿಗಳು ಕೊಟ್ಟಂತದ್ದು ಕೊಟ್ಟಾಗ 300 ವರ್ಷದಲ್ಲಿ ಅವಾಗ ಸತ್ಯಾಂಶ. ಅದು ಕೂಡ ಇವಾಗ ನಮ್ಮ ಮನೆಯಲ್ಲಿ ಪವಾಡವನ್ನ ಅದು ಸೃಷ್ಟಿ ಮಾಡ್ತಾ ಇರೋದು. ಖಂಡಿತ ಕೆಲವರಿಗೆ ಪವಾಡದಿಂದ ಆಗುತ್ತೆ, ಇನ್ನು ಕೆಲವರಿಗೆ ಏನು ಈ ಒಂದು ನಾಟಿ ಔಷಧಿ ಏನಿದೆ, ಈ ಒಂದು ನಾಟಿ ಔಷಧಿ ಮೂಲಕನೂ ಸಹ ಆಗತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ. ಗುರುಗಳೇ, ಈಗಾಗಲೇ ಮಕ್ಕಳಾಗಿರೋರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರ.
ಯಾವ ರೀತಿ ಮಕ್ಕಳಾಗುತ್ತೆ, ಸೊ ಸಮಸ್ಯೆಗಳೇನು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀರ. ಈಗ ನಾನು ನೋಡಿದ ಮಟ್ಟಿಗೆ ಗುರುಗಳೇ, ಈಗ ಇಲ್ಲಿ ನಮ್ಮ ಊರು ಗ್ರಾಮದ ಪಕ್ಕ ಈಗ ನಮಗೂ ನಿಮಗೂ ಪರಿಚಯವೇ ಇಲ್ಲ. ಸೊ ನಮ್ಮೂರ ಪಕ್ಕ ಒಂದು 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಮಹದೇಶ್ವರ ಬೆಟ್ಟದ ಪಕ್ಕದಲ್ಲೇ ಇರೋದು ದೊಡ್ಡ ಬೆಟ್ಟದ ಶಂಕರಪ್ಪ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ಚಾನಲ್ ಮೂಲಕವೇ. ಈಗ ನಾನು ನೋಡಿದ ಮಟ್ಟಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಬಂದವ್ರಿಗೆಲ್ಲ ಮಕ್ಕಳಾಗಿರ್ತಕ್ಕಂಥ ನಿದರ್ಶನಗಳು ಬೇಜಾನಿದೆ. ಮಕ್ಕಳದನ್ನು ಸಹ ತನ್ಕೊಂಡು ಈಗ ಮೊನ್ನೆ ತೊಟ್ಲು ಪೂಜೆ ಎಲ್ಲ ಆಯಿತು. ಒಂದು ವೇಳೆ ಮಕ್ಕಳಾಗದೇ ಇರತಕ್ಕಂಥವ್ರು ಏನಾದ್ರು ಇದ್ದಾರಾ? ಮಕ್ಕಳಾಗದೇ ಇರೋರು 100%ಅಲ್ಲಿ ಒಂದು 10-20% ಇದ್ದೇ ಇರ್ತಾರೆ. ಹಾಂ, ಆಯಿತಾ, ಒಂದು 10% ಅದು ಇರ್ತಾರೆ. ನಾವು ಕಟ್ಟಿ ಕೂಡ ಅವರು ಪ್ರಯತ್ನ ಫಲ ಪಡ್ಕೊಂಡಿರಲ್ಲ. ಆವಾಗ ಅದನ್ನೇನು ಮಾಡಿರ್ತೀವಿ ನಾವು, ಅವ್ರಿಗೆ ಕರೆ ಮಾಡ್ತಾರೆ, ಸ್ವಾಮಿ ನಮ್ಗೆ ಆಗಿಲ್ಲ ಅಂತ. ಆವಾಗ ಬನ್ನಿ ಇನ್ನೊಂದ್ಸರಿ ಟ್ರೈ ಮಾಡೋಣ. ಹೌದು, ನಾವು ಅವ್ರನ್ನ ಕರೆಸ್ತೀವಿ. ಹೌದು, ಆಯ್ತಾ. 1 ಸತಿ ಇಲ್ಲ 2 ಸತಿನೇ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ಏನ್ ಮಾಡ್ತಾರೆ, ನಮ್ಗೆ ಹೇಳೋ ನಿಯಮ ತಗೊಳಲ್ಲ, ಅವರು ನಿಯಮ ಪಾಲನೆ ಮಾಡಲ್ಲ. ನಾನು ಬಲವಂತ ಯಾರಿಗೂ ಗ್ಯಾರಂಟಿ ಕೊಡಲ್ಲ. ಹೌದು, ನಂಬಿಕೆ. ಹೌದು, ನಿಮ್ಮದಲ್ಲಿ ನಂಬಿಕೆ ಇದ್ರೆ ಬನ್ನಿ, ಖಂಡಿತ ಖಂಡಿತ. ಆಯ್ತಾ. ಇಲ್ಲಿ ಅವ್ರು ಹೇಳ್ತಾರೆ, ಸ್ವಾಮಿ ನಮ್ಮ ಹತ್ರ ಹಂಗೆ ನಾನು ಇಲ್ಲಿ ಏನು ಇಸ್ಕೊಳ್ತಾ ಇಲ್ಲ, ಏನು ತಗೋತಾ ಇಲ್ಲ, ಇಲ್ಲಿ ಪೂಜೆ ವೆಚ್ಚ ಖರ್ಚು. ಹೌದು, ನಾನು ಇವತ್ತು ಔಷಧಿ ಸೇಕರಣೆ ಮಾಡಿ ಕೊಡ್ಬೇಕಾದ್ರೆ ಅವ್ರು ತಿಂಗ್ಳಿಗಟ್ಲೆ ಅದಕ್ಕೆ ಖರ್ಚು ವೆಚ್ಚ ಇರುತ್ತೆ. ಅದೇ ನೀವು ಹೋಗ್ತಿರಲ್ಲ ಗುರುಗಳೇ ಮಂಗಳವಾರ, ಹೌದು, ಕೂಲಿ ಮನುಷ್ಯನ ಕರ್ಕೊಂಡು ಹೋಗ್ಬೇಕಾದ್ರೆ ಇವತ್ತು 700-800 ರೂಪಾಯಿ ಕೇಳ್ತಾನೆ. ಹೌದು, 4 ಜನ 5 ಜನ ಹೋಗ್ಬೇಕಾದ್ರೆ ಇಷ್ಟು ಸೇಕರಣೆ ಮಾಡ್ಕೊಳ್ಬೇಕಾದ್ರೆ 5,000 ರೂಪಾಯಿ ಖರ್ಚು ಇರುತ್ತೆ. ಹೌದು, ನಾನು ಇಲ್ಲಿ ಪೂಜೆ ಖರ್ಚು, ಔಷಧಿ, ಅವರ ಗಿಡಮೂಲಿಕೆ ಅಂದ್ರೆ ಅವರ ಪ್ರಾಬ್ಲಮ್ ಇರೋ ಅಷ್ಟು, PCOD ಇರುತ್ತೆ, ಕೌಂಟಿಂಗ್ ಸಮಸ್ಯೆ, ಯಾವ್ದು ಸಮಸ್ಯೆ ಅದಕ್ಕೆ ತಕ್ಕನಾಗಿ ಅಮ್ಮಮ್ಮ ಅಂದ್ರೆ ನಿಮ್ಗೊಂದು 5,000 ರೂಪಾಯಿ ಖರ್ಚಿರ್ಬೋದು. ಹೌದು, ಅದಕ್ಕೆ ಮೇಲೆ ಇಲ್ಲಿ ಏನು ಇರಲ್ಲ. ಅದ್ರ ಮೇಲೆ ಈಗ ಅದ್ರ ಮೇಲೆ ಯಾರು ಕೊಟ್ಟೇ ಇಲ್ಲ ಅಷ್ಟೇ ಇರೋದು. ಹೌದು, ಹೌದು, ಅದಕ್ಕಿಂತ ಕಮ್ಮಿನೇ ಕೊಟ್ಟೋಗ್ತಾರೆ, ಸ್ವಾಮಿ ನಮ್ಮ ಹತ್ರ ಇರೋದೇ ಎಷ್ಟು. ಹೌದು, ಒಬ್ರು ಅದೇ ಇಲ್ಲದೆ ಬಂದ್ಬಿಟ್ಟು ಸ್ವಾಮಿ ಅಂತ ಅಂತವ್ರಿಗೂ ಕೂಡ ನಾವು ಕಟ್ಟಿ ಕಳಿಸ್ತೀವಿ. ಆಯ್ತಾ. ಈ ತರ ಸಮಸ್ಯೆಗಳಲ್ಲಿ ಯಾರಿಗೇ ಆಗ್ಲಿ ಬಲವಂತದಿಂದ ಯಾರಿಗೂ ನಾನು ಕರೆಯಕ್ ಹೋಗಲ್ಲ. ನಿಮಗೆ ನಂಬಿಕೆ ಇದ್ರೆ ಮಾತ್ರ ಬನ್ನಿ, ಬಂದು ಪೂಜೆ ಮಾಡಿಸ್ಕೊಂಡು ತೊಟ್ಲು ಕಟ್ಸ್ಕೊಂಡು ಔಷಧಿ ತಗೊಂಡು ಹೋಗ್ಬೋದು. ಆಯ್ತಾ. ಖಂಡಿತ ಖಂಡಿತ. ಅಪನಂಬಿಕೆಯಿಂದ ಯಾವತ್ತೂ ಬರಕ್ ಹೋಗ್ಬೇಡಿ. ನಾಳೆ ದಿನ ಶಂಕರಪ್ಪನವರೇ ನಾವು ಇದು ಬಂದು ನಮ್ಗೆ ಆಗಿಲ್ಲ ಅನ್ನೋ ಪ್ರಶ್ನೆ ನನಗೆ ಬರಬಾರ್ದು. ನಿಮ್ಮ ನಂಬಿಕೆ ನಿಮ್ಮಿದು. ಹೌದು, ಹಾಸ್ಪಿಟಲ್ ಹೋಗ್ತೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ, ಡಾಕ್ಟರ್ನ ಕೇಳ್ತೀರಾ ನೀವು, ಲಕ್ಷ ಖರ್ಚು ಮಾಡೋದು ಸ್ವಾಮಿ ನಮ್ಗೆ ಏನು ಆಗ್ಲಿಲ್ಲ ಅಂದ್ರೆ ಈಗ ಬೇರೆ ಹಾಸ್ಪಿಟಲ್ ನೋಡ್ರಿ ಗುರುಗಳೇ. ಈಗ ಬಂದಿರ್ತಕ್ಕಂಥ ಮಕ್ಳುಗಳನ್ನ ತಂದಿರ್ತಕ್ಕಂಥವ್ರು ಈಗ ಆಲ್ಮೋಸ್ಟ್ ತುಂಬಾ ಜನ ಬಂದಿರು. ಮೊನ್ನೆ 100 ಚಿಲ್ಲರೆ ಬಂದಿರು. ಈಗ ಅದರಲ್ಲಿ ಎಲ್ರೂ 5,000 ಖರ್ಚು ಮಾಡಿರೋದು. 5,000 ಮಕ್ಳು ಎತ್ಕ ಬಂದಿದ್ದವರು ಅಷ್ಟೇ. ಅದ್ರ ಮೇಲಿಲ್ಲ. ನಿನ್ನೆ ಇಬ್ರು ಬಂದಿದ್ರಲ್ಲ. ಹೌದು, ಹೇಳ್ಬೇಡ್ದು, ಕೊಟ್ಟೋಗ್ತಾರೆ. ಕೆಲವ್ರು ಕೊಡೋದೇ ಇಲ್ಲ, ನಾನು ನೋಡಿದೀನಿ ಬಿಡಿ. ಎಷ್ಟು ಕೊಡ್ತಾರೆ? ಇಬ್ಬರು ಮಾತ್ರ ಇಲ್ಲಿ ಒಬ್ರು ಕೊಟ್ಟೋಗಿದ್ದಾರೆ. ಒಬ್ರು ನಾಗರಾಜ್ ಅಂತ ಮೈಸೂರಿಂದ. ಹೌದೌದು ಸ್ವಾಮಿ 10,000 ರೂಪಾಯಿ ಅನ್ನದಾನಕ್ಕೆ ತಗೊಳ್ಳಿ ಸ್ವಾಮಿ. ಒಬ್ಬೊಬ್ರು ಕೊಡ್ತಾರೆ. ಹೌದು ಹೌದು ಹೌದು. ಒಬ್ಬೊಬ್ರು 500 ರೂಪಾಯಿ. ಹೌದು, ನೋಡಿದೀನಿ ಈ ತರ ಕೊಟ್ಟೋಗ್ತಾರೆ. ನಾವು ಅನ್ನದಾನ ಮಾಡಬೇಕು. ಯಾರದು ಕೂಡ ನಾವು ಮಕ್ಕಳಾಗಿದೆ ಸಂತೋಷದಿಂದ 5 ಲಕ್ಷ 10 ಲಕ್ಷ ಖರ್ಚು ಮಾಡಿದ್ದು ಹಾಸ್ಪಿಟ್ಲಿಗೆ ತಗೊಳ್ಳಿ, ನನ್ನ ಹತ್ರ 50,000 ತಗೊಳ್ಳಿ, 1,00,000 ತಗೊಳ್ಳಿ ಅಂತ ಇದುವರೆಗೂ ಕೊಟ್ಟಿದ್ರೆ ನಾನು ತಲೆ ಬಗ್ತೀನಿ. ಯಾರು ಕೊಡಲ್ಲ, ಯಾರು ಕೊಡಲ್ಲ. ಬರೀ ಆಶ್ವಾಸನೆ ಮಾತ್ರ ಅಷ್ಟೇ. ಸ್ವಾಮಿ ನಮ್ಮ ಮಗು ಆಗ್ಬಿಟ್ರೆ 1 ಲಕ್ಷ ಕೊಟ್ಬಿಡ್ತೀನಿ ಸ್ವಾಮಿ, ಚೈನ್ ಮಾಡಿ ಕೊಟ್ಬಿಡ್ತೀನಿ ಸ್ವಾಮಿ, ಸ್ವಾಮಿ ಲಾಸ್ಟ್ ಸ್ವಲ್ಪ ಪೌನೇ ತೆಗಿಯಲ್ಲ. ಹೌದು 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 ಹೌದು. ಇದೇ ಧರ್ಮಕ್ಕೆ ನ್ಯಾಯ ಎಲ್ಲಿದೆ ರೀ? ಖಂಡಿತ ಖಂಡಿತ. ಅಲ್ಲಿ ನಿನ್ಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಒಬ್ರು 18-20 ಲಕ್ಷ ಖರ್ಚು ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಮಕ್ಕಳಾಗಿಲ್ಲ ಅವ್ರಿಗೆ ನಾನು ಮಗು ಮಾಡ್ಕೊಟ್ಟೆ. ಅವ್ರ ಮಗು ಮಾಡ್ಕೊಟ್ಟು ಅವ್ರು ಏನ್ ಹೇಳ್ಬಿಟ್ಟೋದ್ರು ಗೊತ್ತಾ, ಸ್ವಾಮಿ ನಾವು 20 ಲಕ್ಷ ಖರ್ಚು ಮಾಡಿದ್ದೀನಿ, ಮಗು ಆಗ್ಬಿಟ್ರೆ ನಿಮ್ಮ ದೇವಸ್ಥಾನಕ್ಕೆ ನಿಮ್ಗೆ ನನ್ನ ಕೈಲಾದಷ್ಟು ಒಂದು 2 ಲಕ್ಷ 1 ಲಕ್ಷ ತಂದು ಕೊಟ್ಬಿಡ್ತೀನಿ. ಇವಾಗ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ. ಬಿಡಿ ಬಿಡಿ, ಧರ್ಮ ಇಲ್ಲಿ ಯಾರು ಬಲವಂತ ಮಾಡಿ ಗುರುಗಳೇ ಹೋಗಲ್ಲ. ಭಗವಂತ ಕೊಡ್ಬೇಕು, ನಾವು ತಿನ್ಬೇಕು ಅಷ್ಟೇ. ಗುರುಗಳೇ ಇನ್ನೊಂದು ಪ್ರಶ್ನೆ. ಈಗ ನೀವು ಹೋಗ್ತಾ ಇರ್ತೀರ ಗುರುಗಳೇ ಅಲ್ಲಿ ಇಲ್ಲಿ ಎಲ್ಲ. 1 ನಿಮಿಷ ಗುರುಗಳೇ, ಹಂಗೇರಿ. ಈಗ ನೀವು ಹೋಗ್ತಾ ಇರ್ತೀರ, ಈಗ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನ ಇರ್ತೀವಿ. ಇನ್ನು 7 ದಿವಸ ನೀವು ಹೊರಗಡೆ ಹೋಗ್ತೀರಾ. ಹೊರಗಡೆ ಕೆಲಸಗಳು ಇರ್ತವೆ. ಹೌದು. ಈಗ ನಿಮ್ಮಲ್ಲಿ ಔಷಧಿಗಳು ನಿಮಗೆ ಗಿಡಮೂಲಿಕೆ ನಾನು ನೋಡಿದ ಮಟ್ಟಿಗೆ ಬರಗೂರು, ತಮಿಳ್ನಾಡು ಆ ಕಡೆ ಎಲ್ಲ ಹೋಗಿದ್ದೀರಾ. ಈಗ ಹೋಗ್ತಿರಲ್ವಾ, ಸೊ ಅದಕ್ಕೆ ನಿಮಗೆ ಖರ್ಚು ವೆಚ್ಚ ಏನು ತಗಲುತ್ತೆ? ಆಮೇಲೆ ಅಲ್ಲಿ ಏನು ಕೊಡ್ಬೇಕಾಗತ್ತೆ? ಅಲ್ಲಿ ನೀವು ಎಲ್ಲರಿಗೂ ಕೊಡ್ಬೇಕು. ಇವಾಗ ಸ್ವಲ್ಪ ಔಷಧಿ ನಮ್ಗೆ ಸೇಕರಣೆ ಮಾಡಬೇಕು ಅಂದ್ರೆ ಹೌದು, ಒಂದೊಂದು ಮರದ ಮೇಲೆ 4 ಎಲೆ 5 ಎಲೆ ಸಿಗ್ತವೆ, ಸಿಗಲ್ಲ ಔಷಧಿ ಗಿಡಗಳು. ಅವನ್ನೆಲ್ಲ ಹುಡುಕಿ ಮಾಡಿಸಿ ತಗ ಅಷ್ಟಲ್ಲಿ 1 ವಾರ ಅಲ್ಲ 1 ಇಬ್ಬರನ್ನು ಬಿಟ್ರೆ ಒಂದಿಷ್ಟು ಸಿಗುತ್ತೆ ಅಷ್ಟೇ.
ಆ ಇಷ್ಟನ್ನ ತಂದುಬಿಟ್ಟು ನಾವು 4 ಜನಕ್ಕೂ ಕೊಡಕ್ಕಾಗಲ್ಲ. ಹೌದು ಅದಕ್ಕೆ ಅವ್ರಿಗೆ 10,000 15,000 20,000 ಅಲ್ಲಿ ಖರ್ಚಾಗೋದು. ಈಗ ನಿಮ್ಗೆ ಆ ಕಡೆ ಆ ಭಾಗದಲ್ಲೂ ಒಂದಷ್ಟು ಜನ ಇದ್ದಾರೆ ನಿಮ್ಗೆ. ಎಲ್ಲ ನೀವೆಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ನಿಮ್ಗೆ ಬೇಕಾದ ಸಾಮಗ್ರಿಗಳು ಪ್ರತಿಯೊಂದು ಏನು ಸಿಗಲ್ಲ ಸ್ವಾಮಿ. ಹೌದು, ಇವತ್ತು ಪ್ರತಿಯೊಂದು ಭೂಮಿ ಮೇಲೆ ಹೌದು, ಇವತ್ತು ಎಲ್ಲೇ ಹೋಗ್ಲಿ ನಮ್ಮ ನೀರ್ನ ಕುಡಿದ್ಬಿಟ್ಟು ನಮ್ಮ ರಿಸರ್ಚ್ ಮಾಡ್ಬೇಕಾದ್ರು ಬೆಂಗಳೂರು ಸಿಟಿ ಒಳಗೆ 5 ರೂಪಾಯಿ ಕೊಡ್ಲೇಬೇಕು. ಹೌದು 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 ಹೋಗಿದ್ದೀನಿ, ಇವೆಲ್ಲ ನೋಡಿದೀವಿ. ಹೌದು ಹೌದು ಇದು ಹಳ್ಳಿ ವಾತಾವರಣದಲ್ಲಿ ಎಲ್ಲೋ ಸಿಕ್ಕೋಯ್ತವೆ. ಖಂಡಿತ ಆತರ ಪ್ರತಿಯೊಂದಕ್ಕೂ ಕೂಡ ಇವತ್ತು ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಲಕ್ಷ ಇಲ್ಲ, 50,000 ಇಲ್ಲ, 30,000 ಇಲ್ಲ. ಇಲ್ಲಿ ನಿಮ್ಗೆ ಜನಗಳಿಗೆ ಅದೇ ಮೂಡೋ ಪ್ರಶ್ನೆ, ಇಲ್ಲಿ ಎಷ್ಟು ಹೋಗ್ತೋ ಏನಾಗುತ್ತೋ, ಎಷ್ಟು ಇಸ್ಕೊಬಿಡ್ತಾರೋ ಇದನ್ನೇ ಹೇಳ್ತಾ ಇರೋದು ಸತ್ಯ ಘಟನೆ. ಇಲ್ಲಿ ಯಾವುದೇ ರೀತಿ ಯಾವುದೇ ತರ ಬೇರೆ ತರ ಏನೂ ಇಲ್ಲ. ಇದೇ ತರ ನಿಮ್ ನಂಬಿಕೆ ಇದ್ರೆ ನೀವು ಬಂದು ಇಲ್ಲಿ ಸೌಲಭ್ಯ ಪಡಿಬೋದು. ಇಲ್ಲ ಅಂದ್ರೆ ಆ ಭಗವಂತ ಮೇಲೆ ಭಾರ ಹಾಕಿ ಆಗದ್ದಾಗ್ಲಿ ಇವಾಗೇ ಮಾಡಪ್ಪ ಅಂದ್ಬಿಟ್ಟು ಸುಮ್ಮನೆ ಇರ್ಬೋದು. ಆಯ್ತಾ? ಇಷ್ಟು ನನ್ನ ಮಾಹಿತಿ. ಆ ಭಗವಂತನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ. ಆ ಭಗವಂತ ಆಮೇಲೆ ಮಾದೇಶ್ವರ ನಿಮ್ಗೆ ಆಯುಷು ಆರೋಗ್ಯ ಕೊಟ್ಟು ಹೆಚ್ಚಕ್ಲಾಗ ಮಡಗಿ ಬಂದು ಕಷ್ಟ ಎಲ್ಲ ಪರಿಹಾರ ಮಾಡಲಿ ಅಪ್ಪ. ಅವಾಗೇ ಮಾದೇಶ್ವರ. ಬಂಧುಗಳೇ, ಸೊ ಹಲವಾರು ಜನ ನನಗೆ ಹಲವಾರು ಥರ ಪ್ರಶ್ನೆ ಕೇಳ್ತಿರೋ. ಈಗ ಬೆಟ್ಟದ ಶಂಕರಪ್ಪ ಅವರ ಮೂಲಕ ಏನು ಮುಖ್ಯ ಸಂದೇಶಗಳು ನಿಮ್ಗೆ ಏನು ರೀಚ್ ಆಗಬೇಕು ಎಲ್ಲ ರೀಚ್ ಆಗಿದೆ. ಸೊ ಈಗ ಶಂಕರಪ್ಪ ಅವರು ಹೇಳಿದರು, ಸೊ ಇದು ಅವ್ರವ್ರ ನಂಬಿಕೆ ಮೇಲೆ ಹೋಗುತ್ತೆ, ಆ ಭಗವಂತನ ಮೇಲೆ ಹೋಗುತ್ತೆ, ಎಲ್ಲ ಪವಾಡದ ಮೇಲೆ ಹೋಗುತ್ತೆ, ಹಾಗೆ ಮುಖ್ಯವಾಗಿ ಆರೋಗ್ಯದ ಮೇಲೂ ಹೋಗುತ್ತೆ. ಸೊ ಈ ರೀತಿ ಅವರ ಒಂದು ಅನಿಸಿಕೆನ ವ್ಯಕ್ತಪಡಿಸಿರ್ತಾರೆ. ಸೊ ಈಗ ಖರ್ಚು ವೆಚ್ಚ ಏನು ಖರ್ಚಾಗುತ್ತೆ ಸರ್ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಈಗ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಸೊ ನಿಮ್ಗೇನು ಖರ್ಚು ವೆಚ್ಚ ಇದೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಇದ್ರ ಮೇಲೂ ನಿಮಗೆ ಪ್ರಶ್ನೆಗಳಿದ್ರೆ ನೇರವಾಗಿ ಬಂದು ಬೆಟ್ಟದ ಶಂಕರಪ್ಪ ಅವ್ರನ್ನ ಸಂಪರ್ಕ ಮಾಡಿ. ನಿಮ್ಗೆ ಇಷ್ಟ ಇತ್ತಾ, ನಿಮ್ಗೇನು ಎಲ್ಲ ಕಡೆ ಪ್ರಯತ್ನ ಮಾಡಿರ್ತೀರ, ನಾವು ಬೆಟ್ಟದ ಶಂಕರಪ್ಪ ಅವ್ರ ಮೂಲಕ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡು ಒಮ್ಮೆ ಭೇಟಿ ನೀಡಿ ಅಂತ ಈ ವಿಡಿಯೋನ ನಮ್ಮೆಲ್ಲ ಚಂದದಾರರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ.